ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಒಂದು ಜನಪ್ರಿಯ ಗಾದೆ. ಅಡುಗೆಯು ರುಚಿಯಾಗಿರಬೇಕಾದರೆ ಉಪ್ಪು ತುಂಬ ಮುಖ್ಯ. ಯಾವುದೇ ತಿಂಡಿ ತಯಾರಿಸುವಾಗ ಅದಕ್ಕೆ ಉಪ್ಪು ಬೇಕೇ ಬೇಕು. ಅದಿಲ್ಲದಿದ್ದರೆ ಅಡುಗೆ ರುಚಿಯಾಗಿರುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಪರಿಸ್ಥಿತಿ ಚೆನ್ನಾಗಿರುವವರೆಗೆ ಎಲ್ಲ ಬಂಧುಗಳು ತುಂಬ ಪ್ರೀತಿಯಿಂದ ಇರುತ್ತಾರೆ. ಪರಿಸ್ಥಿತಿ ಕಷ್ಟದಲ್ಲಿರುವಾಗ ಎಲ್ಲರೂ ದೂರ ಸರಿಯುತ್ತಾರೆ. ಆದರೆ ತಾಯಿಯು ತನ್ನ ಮಕ್ಕಳನ್ನು ಪ್ರೀತಿಸುವ ಹಾಗೆ ಇತರೆ ಯಾವ ಬಂಧುಗಳೂ ಪ್ರೀತಿಸಲು ಸಾಧ್ಯವಿಲ್ಲ. ಯಾವ ಪ್ರತಿಫಲವನ್ನೂ ಬಯಸದೆ ಮಕ್ಕಳನ್ನು ಪ್ರೀತಿಸಿ ಸಾಕಿ ವಿದ್ಯಾವಂತರನ್ನಾಗಿ ಮಾಡುವವಳು ತಾಯಿ. ಅವಳನ್ನು ದೇವರು ಎಂದರೂ ತಪ್ಪಾಗುವುದಿಲ್ಲ. ಇಲ್ಲಿ ಉಪ್ಪಿಗೆ ಎಷ್ಟು ಮಹತ್ವವಿದೆಯೋ ಹಾಗೆಯೇ ತಾಯಿಗಿಂತ ಮಿಗಿಲಾದ ಬಂಧುವಿರುವುದಿಲ್ಲ ಎಂಬ ಮಾತು ಅಷ್ಟೇ ಸತ್ಯ. ಇದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದು ಇಂಟ್ರಡಕ್ಷನ್ ಆಯಿತಾ. ಇಲ್ಲಿ ಯಾವುದೇ ಗಾದೆಗೆ ಬೇಕಾದ್ರೂ ಈ ಇಂಟ್ರಡಕ್ಷನ್ನ ನೀವು ಯೂಸ್ ಮಾಡ್ಬೋದು. ಈ ಟಾಪಿಕ್ ಮಾತ್ರ ಚೇಂಜ್ ಮಾಡಬೇಕು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಬೇರೆ ಯಾವ್ದು ಬರೀತೀರೋ ಆ ಟೈಟಲ್ನ ಹಾಕಿ ಇದು ಇಂಟ್ರಡಕ್ಷನ್ನ ನೀವು ಬರಿಬೋದು. ನೆಕ್ಸ್ಟು, ಅಡುಗೆಯು ರುಚಿಯಾಗಿರಬೇಕಾದರೆ ಉಪ್ಪು ತುಂಬ ಮುಖ್ಯ. ಅಂದರೆ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಉಪ್ಪು ಕರೆಕ್ಟಾಗಿಲ್ಲ ಅಥವಾ ಉಪ್ಪಿಲ್ಲ ಅಂದರೆ ಅದು ಆ ಟೇಸ್ಟ್ ಕೊಡಲ್ಲ. ಯಾವುದೇ ತಿಂಡಿ ತಯಾರಿಸುವಾಗ ಅದಕ್ಕೆ ಉಪ್ಪು ಬೇಕೇ ಬೇಕು. ಅದಿಲ್ಲದಿದ್ದರೆ ಅಡುಗೆ ರುಚಿಯಾಗಿರುವುದಿಲ್ಲ. ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಉಪ್ಪು ಹಾಕಲಿಲ್ಲ ಅಂದರೆ ಅದು ನಮಗೆ ಟೇಸ್ಟೇ ಗೊತ್ತಾಗಲ್ಲ, ಟೇಸ್ಟ್ ಇರೋದಿಲ್ಲ ಅನ್ನೋ ಅರ್ಥ ಕೊಡುತ್ತೆ. ಹಾಗೆಯೇ ಜೀವನದಲ್ಲಿ ಪರಿಸ್ಥಿತಿ ಚೆನ್ನಾಗಿರುವವರೆಗೆ ಎಲ್ಲ ಬಂಧುಗಳು ತುಂಬ ಪ್ರೀತಿಯಿಂದ ಇರುತ್ತಾರೆ. ಪರಿಸ್ಥಿತಿ ಕಷ್ಟದಲ್ಲಿರುವಾಗ ಎಲ್ಲರೂ ದೂರ ಸರಿಯುತ್ತಾರೆ. ಅಂದರೆ ಬಂಧುಗಳು ಅಂದರೆ ರಿಲೇಟಿವ್ಸು. ನಾವು ಚೆನ್ನಾಗಿದ್ದೀವಿ ಅಂದಾಗ ಎಲ್ಲರೂ ಇರ್ತಾರೆ, ಜೊತೆಗೆ ಚೆನ್ನಾಗಿರ್ತಾರೆ. ಆದರೆ ನಾವು ಕಷ್ಟದಲ್ಲಿರುವಾಗ ನಮ್ಮನ್ನು ಎಲ್ಲಿ ಎಲ್ಪ್ ಕೇಳಿಬಿಡ್ತಾರೋ ನಮ್ಮ ಹತ್ರ ಅಂತ ಹೇಳಿ ಅವರು ದೂರ ಸರಿತಾರೆ ಅಂತ ಅರ್ಥ. ಆದರೆ ತಾಯಿಯು ತನ್ನ ಮಕ್ಕಳನ್ನು ಪ್ರೀತಿಸುವ ಹಾಗೆ ಇತರೆ ಯಾವ ಬಂಧುಗಳೂ ಪ್ರೀತಿಸಲು ಸಾಧ್ಯವಿಲ್ಲ. ಯಾವ ಪ್ರತಿಫಲವನ್ನೂ ಬಯಸದೆ ಮಕ್ಕಳನ್ನು ಪ್ರೀತಿಸಿ ಸಾಕಿ ವಿದ್ಯಾವಂತರನ್ನಾಗಿ ಮಾಡುವವಳು ತಾಯಿ. ಅವಳನ್ನು ದೇವರು ಎಂದರೂ ತಪ್ಪಾಗುವುದಿಲ್ಲ. ಅಂದರೆ ರಿಲೇಟಿವ್ಸ್ ಆದರೆ ನಾವು ಕಷ್ಟದಲ್ಲಿರುವಾಗ ನಮ್ಮನ್ನ ಹೆಲ್ಪ್ ಕೇಳಿಬಿಡ್ತಾರೆ ಅಂತ ಅವರು ಯಾರೂ ಹತ್ರ ಬರಲ್ಲ. ಆದರೆ ತಾಯಿ ಮಕ್ಕಳು ನನಗೆ ಮುಂದೆ ಅದು ಮಾಡ್ತಾರೋ ಇದು ಮಾಡ್ತಾರೋ ಏನನ್ನೂ ಯೋಚನೆ ಮಾಡೋದಿಲ್ಲ. ಅವಳದ್ದು ಯಾವ ಪ್ರತಿಫಲನೂ ಬಯಸದೆ ಅವಳು ಮಕ್ಕಳಿಗೆ ಎಲ್ಲನೂ ಮಾಡ್ತಾಳೆ ಅಂತ ಅರ್ಥ. ಅದಕ್ಕೆ ಅವಳನ್ನ ದೇವರು ಎಂದರೂ ತಪ್ಪಾಗುವುದಿಲ್ಲ ಅಂತ. ಇಲ್ಲಿ ಉಪ್ಪಿಗೆ ಎಷ್ಟು ಮಹತ್ವವಿದೆಯೋ ಹಾಗೆಯೇ ತಾಯಿಗಿಂತ ಮಿಗಿಲಾದ ಬಂಧುವಿರುವುದಿಲ್ಲ ಎಂಬ ಮಾತು ಅಷ್ಟೇ ಸತ್ಯ. ಇದನ್ನು ನೀವು 4 to 5 ಮಾರ್ಕ್ಸಿಗೆ ಬರಿಬೋದು. 4 to 5 ಮಾರ್ಕ್ಸಿಗೆ ಇದನ್ನು ನೀವು ಗಾದೆನ ಬರಿಬೋದು. ನಾನು ಈ ಗಾದೆನ ತುಂಬ ಈಸಿ ಸೆಂಟೆನ್ಸಲ್ಲಿ ಮಾಡಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಬೇಗ ಕಲೀಲಿಕ್ಕೆ ಈಸಿ ಆಗಲಿ ಅಂತ ಈಸಿ ಸೆಂಟೆನ್ಸಲ್ಲಿ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನನಗೆ ನೋಟಿಫಿಕೇಷನ್ ಬೆಲ್ ಒತ್ತಿ. ಥ್ಯಾಂಕ್ ಯು ವೆರಿ ಮಚ್.